ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಆಟ ದಿನದಿಂದ ದಿನಕ್ಕೆ ಕುತೂಹಲವನ್ನು ಹೆಚ್ಚಿಸಿಕೊಳ್ತಾ ಇದೆ. ಬಿಗ್ ಬಾಸ್ನಲ್ಲಿರುವಂತಹ ಸ್ಪರ್ಧಿಗಳು ಈಗ ಕೇವಲ 12 ಜನ ಉಳಿದಿರುವಂಥದ್ದು. ಈ 12 ಜನರಲ್ಲಿ ಯಾರು 11ನೇ ವಾರಕ್ಕೆ ಕಾಲಿಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸದಸ್ಯರಿಗಂತೂ ಈ ಆತಂಕ ಹೆಚ್ಚೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂಥ ಆಟ ಮತ್ತು ಆಟದ ಶೈಲಿ, ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂಥ ಒಂದಷ್ಟು ಬೆಳವಣಿಗೆಗಳು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದಷ್ಟು ಟೀಮ್ಗಳು, ಇದರ ನಡುವೆ ತುಂಬ ಕೆಟ್ಟದಾಗಿ ವರ್ತನೆಯನ್ನು ಮಾಡ್ತಿರುವಂಥ ಸದಸ್ಯರುಗಳು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬಹುದು ಅನ್ನುವಂಥ ಚಿಕ್ಕ ಅನುಮಾನ ಮತ್ತು ಸುಳಿವು ಕೂಡ ಸಿಗ್ತಾ ಇದೆ. ಕಳೆದ ವಾರ ಸಾಕಷ್ಟು ನಾಟಕೀಯ ಡೆವಲಪ್ಮೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ನಡೆದಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿದ್ದಂಥ ಸ್ಪರ್ಧಿಗಳಿಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಯಾಕಂತ ಹೇಳಿದ್ರೆ ಶೋಭಾ ಕಳೆದ ವಾರ ಸೇವ್ ಆದರೂ ಕೂಡ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಂಥ ಕಾರಣಕ್ಕೋಸ್ಕರ ಶೋಭಾ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂತಹ ತೀರ್ಮಾನಕ್ಕೆ ಬಂದರು. ಅಂತಿಮವಾಗಿ ಇನ್ನೇನು ನೆಕ್ ಮೂಮೆಂಟ್ನಲ್ಲಿದ್ದಂಥ ಶಿಶಿರ್ ಮತ್ತು ಐಶ್ವರ್ಯಗೆ ಇದು ವರವಾಗಿ ಪರಿಣಮಿಸಿತು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಲೇಬೇಕಾಗಿತ್ತು. ಬಹುತೇಕ ಐಶ್ವರ್ಯನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸ್ಪರ್ಧಿ ಅನ್ನೋದು ಫಿಕ್ಸ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಯಾವಾಗ ಶೋಭಾ ಶೆಟ್ಟಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೇನೆ, ನಾನು ಆಟವನ್ನು ಮುಂದುವರಿಸೋದಿಲ್ಲ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾರೋ ಆಗ ಸುದೀಪ್ ಸಿಕ್ಕಾಬಟ್ಟೆ ಗರಂ ಆಗ್ತಾರೆ. ಮೇನ್ ಡೋರನ್ನು ಓಪನ್ ಮಾಡಿಸ್ತಾರೆ. ನಡಿಯಮ್ಮ ಅಂತೇಳಿ ಹೇಳೇ ಬಿಡ್ತಾರೆ. ಯಾವಾಗ ಈ ಎಲ್ಲ ನಾಟಕೀಯ ಬೆಳವಣಿಗೆಗಳು ನಡೆಯಿತೋ ಇದರಿಂದ ಐಶ್ವರ್ಯ ಮತ್ತು ಈ ಶಿಶಿರ್ ಸಹಜವಾಗಿ ಸಿಕ್ಕಾಬಟ್ಟೆ ಖುಷಿಯಾಗಿಬಿಡ್ತಾರೆ. ಹಾಲು ಕುಡಿದಷ್ಟು ಸಂತೋಷವನ್ನು ತೋರ್ಪಡಿಸದೇ ಇದ್ದರೂ ಮನಸ್ಸಿನೊಳಗೆ ವ್ಯಕ್ತಪಡಿಸ್ತಾರೆ. ಇದರಿಂದ ಇಬ್ಬರ ಆಟವು ಮತ್ತೆ ಮುಂದುವರಿಯುತ್ತದೆ. ಈ ವಾರ ಮತ್ತೆ ನಾಮಿನೇಟ್ ಆಗಿದ್ದಾರೆ. ಯಾರು? ಶಿಶಿರ್ ಮತ್ತು ಈ ಐಶ್ವರ್ಯ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರಾ ಅಥವಾ ಒಬ್ಬರು ಮಾತ್ರ ನಾಮಿನೇಟ್ ಆಗಿರೋದಾ? ಈ ವಾರ ಈ ನಾಮಿನೇಷನ್ ಮುಂದುವರಿಯುತ್ತಾ? ಯಾಕಂತ ಹೇಳಿದ್ರೆ ಕಳೆದ ವಾರ ಈಕೆಯು ಕೂಡ ನಾಮಿನೇಟ್ ಆಗಿದ್ದ ಮತ್ತು ಶಿಶಿರ್ ಕೂಡ ನಾಮಿನೇಟ್ ಆಗಿದ್ದರು, ಜೊತೆಗೆ ನೆಕ್ ಮೂಮೆಂಟ್ನಲ್ಲಿದ್ದರು. ಸೊ ದಟ್ ಇವರನ್ನು ಮತ್ತೆ ನಾಮಿನೇಷನ್ನಲ್ಲಿ ಇಟ್ಬಿಟ್ಟು ಇವರು ಉಳಿದ್ರೆ ಉಳಿಲಿ, ಹೋದರೆ ಹೋಗಲಿ ಅನ್ನುವಂಥ ತೀರ್ಮಾನಕ್ಕೆ ಬಿಗ್ ಬಾಸ್ ಬರ್ತಾರೆ. ಹೀಗೆ ಸಾಕಷ್ಟು ಟ್ವಿಸ್ಟ್ಗಳು, ಟರ್ನ್ಗಳು, ಈಗ ಭಾರಿ ನಿರೀಕ್ಷೆಯೂ ಕೂಡ ಇದ್ದಾವೆ. ಯಾಕಂತ ಹೇಳಿದ್ರೆ ನ್ಯಾಯ ಒದಗಿಸ್ದಂಗೆ ಆಗೋದಿಲ್ಲ ಅಲ್ವಾ, ಅನ್ಯಾಯ ಆಗುತ್ತಲ್ವಾ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಸೊ ದಟ್ಟು ಈ 11ನೇ ವಾರಕ್ಕೆ ಈ ಸಲ ಯಾರು ಕಾಲಿಡ್ತಾರೆ, ಯಾರು ಈ 10ನೇ ವಾರ ಬಿಗ್ ಬಾಸ್ ಮನೆಗೆ ಆಟವನ್ನು ಅಂತ್ಯ ಮಾಡ್ತಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಈ ಬಾರಿ ಇದ್ದಾವೆ. ಈ ಬಾರಿ ಬಿಗ್ ಬಾಸ್ ಮನೆಯ ಈ ನಾಮಿನೇಷನ್ ಪ್ರಕ್ರಿಯೆ ಇದೆಯಲ್ಲ, ಇದು ಕೊಂಚ ಡಿಫ್ರೆಂಟಾಗಿ ನಡೀತು. ಈಗ ಉಳಿದಿರುವಂತಹ 12 ಮಂದಿಯಲ್ಲಿ 8 ಮಂದಿ ನಾಮಿನೇಟ್ ಆಗಿದ್ದಾರೆ. ಈ ವಾರ 61ನೇ ದಿನಕ್ಕೆ ಕಾಲಿಟ್ಟಿರುವಂಥ ಬಿಗ್ ಬಾಸು ಈಗ 11ನೇ ವಾರಕ್ಕೆ ಯಾರು ಕಾಲಿಡ್ತಾರೆ ಅಂದರೆ, ಈಗ 11ನೇ ಸೀಸನ್ನು 11ನೇ ವಾರ ಇದೊಂಥರ ಕ್ರೂಷಿಯಲ್ ಮೂಮೆಂಟು. 11ನೇ ಸೀಸನ್ನ 11ನೇ ವಾರ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ಲಕ್ಕಿ ಮೂಮೆಂಟ್ ಅಂತಲೂ ಕೂಡ ಹೇಳ್ಬೋದು, ವಾರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಹೇಗೆ ನಾಮಿನೇಷನ್ ಆಯಿತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ಈ ಬಾರಿ ವಿಶೇಷವಾದಂಥ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಾಯಿತು. ಒಂದು ಚೂರಿಯನ್ನು ಬೆನ್ನಿಗೆ ಚುಚ್ಚುವಂಥದ್ದು. ಬೆನ್ನಿಗೆ ನೇರವಾಗಿ ಚುಚ್ಚೋದಲ್ಲ, ಬೆನ್ನಿಗೆ ಒಂದು ಕವಚದ ರೀತಿಯಲ್ಲಿ ಒಂದು ವಸ್ತುವನ್ನು ಕೊಟ್ಟಿರ್ತಾರೆ, ಸ್ಪಂಜಿನ ವಸ್ತುವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಈ ಚೂರಿಯನ್ನು, ಅದು ಕೂಡ ಪೇಪರ್ನ ಚೂರಿ, ಸ್ವಲ್ಪ ಗಟ್ಟಿ ಇರುವಂಥ ಪೇಪರ್, ಅದರ ಚೂರಿಯನ್ನು ಮಾಡಿ ಕೊಟ್ಟಿರ್ತಾರೆ. ಅದರ ಮೂಲಕ ಚುಚ್ಚಬೇಕು, ಚುಚ್ಚಿ ತಮ್ಮ ನಾಮಿನೇಷನ್ ಪ್ರಕ್ರಿಯೆಯನ್ನು ತೋರ್ಪಡಿಸಬೇಕು. ಯಾರ ಬೆನ್ನಿನಲ್ಲಿ ಹೆಚ್ಚು ಚೂರಿಗಳಿರ್ತಾವೋ ಅವರು ನಾಮಿನೇಟ್ ಆದಂತೆ, ಯಾರ ಬೆನ್ನಿನಲ್ಲಿ ಚೂರಿ ಇರೋದಿಲ್ಲೋ ಅವರು ಈ ವಾರ ಸೇಫ್ ಆದಂತೆ. ಇದೇ ರೀತಿ ಈ ಬಾರಿ 12 ಜನ ಸ್ಪರ್ಧಿಗಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇದರಲ್ಲಿ ಈ ಎಲ್ಲರ ಬೆನ್ನಿನಲ್ಲೂ ಕೂಡ ಒಂದು 2-3 ಚೂರಿಗಳನ್ನು ಇಟ್ಟಿರ್ತಾರೆ. ಆ 2-3 ಚೂರಿಗಳಲ್ಲಿ ಏನಾಗುತ್ತೆ, ಬೇಕು ಅಂದರೆ ಅದನ್ನೇ ತೆಕ್ಕೊಳ್ಬೋದು, ಅವರ ಬೆನ್ನಲ್ಲಿರುವಂಥ ಚೂರಿಯನ್ನೇ ತೆಕ್ಕೊಳ್ಬೋದು. ಇಲ್ಲವಾದರೆ ಬೇರೆಯವರ ಚೂರಿಯನ್ನು ತೆಗೆದುಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ಲು ಗೌತಮಿ ಮಂಜು ಅವರ ಚೂರಿಯನ್ನು ತೆಗೆದು ಅದನ್ನು ಮತ್ತಿಬ್ಬರ ಬೆನ್ನಿಗೂ ಕೂಡ ಚುಚ್ಚಬೋದು, ಅಥವಾ ತಮ್ಮದೇ ಬೆನ್ನಿನಲ್ಲಿರುವಂಥ 2 ಚೂರಿಯನ್ನು ತೆಗೆದು ಮತ್ತಿಬ್ಬರ ಬೆನ್ನಿಗೆ ಚುಚ್ಚಬೋದು. ಈ ರೀತಿಯಾದಂತಹ ಟಾಸ್ಕ್ ಇದು. ಈ ರೀತಿ ನಾಮಿನೇಷನ್ ಮಾಡುವಂಥದ್ದು. ಅಲ್ಲಿಗೆ ಒಟ್ಟು 3 ಅವಕಾಶ ಸಿಗ್ತದೆ. 4 ಅವಕಾಶ, 4 ಜನರಿಗೆ ಒಂದು ರೀತಿಯಲ್ಲಿ ಅನುಕೂಲ ಮಾಡುವಂಥ ಅವಕಾಶ. ಒಂದು ತಮಗೆ ತಾವೇ ಮಾಡಿಕೊಂಡ್ರೆ 3, ಬೇರೆಯವರ 2 ಚೂರಿಯನ್ನು ತೆಗೆದರೆ ಒಟ್ಟು 4. ಇಲ್ಲಿ ಇಬ್ಬರನ್ನು ನಾಮಿನೇಟ್ ಮಾಡೋದ್ರ ಜೊತೆಗೆ 2 ಚೂರಿಯನ್ನು ಕೂಡ ತೆಗೆಯುವಂತಹ ಅಥವಾ ಮೈನಸ್ ಮಾಡುವಂಥ ಲೆಕ್ಕಾಚಾರ. ಈ ರೀತಿ ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆ. ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಕ್ರಿಯೆ ನಡೀತು.
ಇಲ್ಲಿ ಸಹಜವಾಗಿ ಹೆಚ್ಚು ನಾಮಿನೇಟ್ ಆದವರು ಅಥವಾ ಹೆಚ್ಚು ಚೂರಿಯನ್ನು ಸಂಪಾದನೆ ಮಾಡಿದವರು ಗೌತಮಿ ಮತ್ತು ಮಂಜು. ಕಾರಣ ಕಳೆದ ವಾರ ಅವರು ನಡೆದುಕೊಂಡಂಥ ರೀತಿ. ಇದು ಸಹಜವಾಗಿ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಸಿಕ್ಕಾಬಟ್ಟೆ ಇರಿಟೇಷನನ್ನು ಮಾಡಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಗೌತಮಿ ಮತ್ತು ಮಂಜು ರಾಜ ಆಗಿದ್ದರು. ರಾಜನ ಜೊತೆಗೆ ಗೌತಮಿ ಇದ್ದಂಥ ರೀತಿ, ಇದೆಲ್ಲದರ ಬಗ್ಗೆನೂ ಕೂಡ ಇಡೀ ಮನೆಯೇ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಹೊರಗಡೆ ಹಾಕ್ತು. ಸೊ ದಟ್ ಇವರಿಬ್ಬರಿಗೆ ಹೆಚ್ಚು ಚೂರಿಯನ್ನು ಚುಚ್ಚುವಂಥ ಕೆಲಸವನ್ನು ಬೆನ್ನಿಗೆ ಚೂರಿಯನ್ನು ಚುಚ್ಚುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಇದೇ ಮೊದಲ ಬಾರಿಗೆ ಸಖತ್ ಸ್ಟ್ರಾಂಗ್ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ. ಇವರಿಬ್ಬರು ಹೊರತುಪಡಿಸಿ ಎಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 12 ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ. ಶಿಶಿರು, ಹನುಮಂತು, ಧನರಾಜು, ಮಂಜು, ಗೌತಮಿ, ಮೋಕ್ಷಿತಾ, ಚೈತ್ರ, ಭವ್ಯ, ಗೋಲ್ಡ್ ಸುರೇಶು, ಐಶ್ವರ್ಯ, ರಜತ್ ಹಾಗೂ ತ್ರಿವಿಕ್ರಮ್ ಇಷ್ಟು ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿರೋದು. ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆದಂಥ 8 ಸ್ಪರ್ಧಿಗಳು ಯಾರು ಅಂತೇಳಿ ಕೇಳಿದ್ರೆ, ಮೊಟ್ಟ ಮೊದಲಾಗಿ ಮಂಜು, ಗೌತಮಿ ಇವರಿಬ್ಬರು ಕೂಡ ಮೊದಲಿಗೆನೇ ನಾಮಿನೇಟ್ ಆಗಿಬಿಡ್ತಾರೆ. ನಂತರ ಮೋಕ್ಷಿತಾ, ಚೈತ್ರ, ಭವ್ಯ, ಗೋಲ್ಡ್ ಸುರೇಶ್, ಐಶ್ವರ್ಯ, ರಜತ್ ಇವರಿಷ್ಟು ಜನರು ಕೂಡ ಮತ್ತೆ ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಯಾರು ಈ ವಾರ 10ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಮೇಲ್ನೋಟಕ್ಕೆ 3 ನಡುವೆ ಭಾರಿ ದೊಡ್ಡ ಫೈಟ್ ಇದೆ. ಯಾರದು? ಮೋಕ್ಷಿತಾ, ಚೈತ್ರ, ಐಶ್ವರ್ಯ ಇವರಿಷ್ಟು ಜನರ ನಡುವೆ ಭಾರಿ ಪೈಪೋಟಿ ಇದೆ. ಕಾರಣ ಮೋಕ್ಷಿತಾ, ಚೈತ್ರ, ಐಶ್ವರ್ಯ ಈ 3 ಕೂಡ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ವೀಕ್ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಚೈತ್ರ ಬಿಡಿ, ಬಾಯಿ ಬಿಡಕ್ಕೆ ಏನು ಮಾತಾಡ್ತಾಳೆ ಅನ್ನೋದೇ ಆಕೆಯ ತಲೆಗೂ ನಾಲಿಗೆಗೂ ಕನೆಕ್ಷನೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಇರಿಟೇಷನ್, ಕಳೆದ ಒಂದು ವಾರದಿಂದ ಸಿಕ್ಕಾಬಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಇರಿಟೇಷನನ್ನು ಮಾಡ್ತಿರುವಂಥ ಚೈತ್ರ ಕುಂದಾಪುರ ಮಾತನಾಡಬೇಕು ಅಂತಲೇ ಮಾತನಾಡ್ತಿದ್ದಾರೋ ಅಥವಾ ಒಂದು ಮಾತಿಗೆ ಅರ್ಥ ಇರಬೇಕು ಅಂತ ಹೇಳಿ ಮಾತನಾಡ್ತಿದ್ದಾರೋ ಯಾರಿಗೂ ಕೂಡ ದೇವರಣೆ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಮಾತನಾಡಿದರೆ ಸಾಕು ಚಾನಲ್ ಚೇಂಜ್ ಮಾಡಿಬಿಡೋಣ ಅಂತೇಳಿ ಇರಿಟೇಷನ್ ಆಗೋ ಲೆವೆಲ್ಗೆ ಕಿರಿಸ್ತಾ ಕೂಗ್ತಾ ಹುಚ್ಚಾಟವನ್ನು ಮೆರೀತಿದ್ದಾರೆ. ಇದೇ ಕಾರಣಕ್ಕೆ ರಜತ್ ನೇರವಾಗಿ ಹೇಳಿರೋದು ಎಮ್ಗೆ ಹುಚ್ಚು ಹೆಚ್ಚಾಗ್ತಿದೆ ಅಂಥೇಳಿ. ಅದು ಸತ್ಯನೂ ಕೂಡ ಅನ್ನಿಸ್ತಿದೆ. ತುಂಬ ಕೆಟ್ಟದಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಾ ತುಂಬ ಇರಿಟೇಷನನ್ನು ಮಾಡ್ತಾ ಬಿಗ್ ಬಾಸ್ ಮನೆಯ ವಾತಾವರಣವನ್ನೇ ಕಲುಷಿತ ಮಾಡ್ತಿರೋದ್ರಲ್ಲಿ ಚೈತ್ರ ಮೇಲುಗೈಯನ್ನು ಸಾಧಿಸಿದ್ದಾರೆ. ಹೀಗಾಗಿ ಚೈತ್ರಳನ್ನು ಹೊರಗಡೆ ಕಳಿಸ್ತಾರೋ ಅಥವಾ ಈ ಇರಿಟೇಷನ್ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಚೈತ್ರಳನ್ನು ಇಟ್ಕೊಳ್ತಾರ ಕಾದು ನೋಡಬೇಕು. ಇದು ಬಿಟ್ಟರೆ ಐಶ್ವರ್ಯ ಕಳೆದ ವಾರವೂ ಕೂಡ ನಾಮಿನೇಟ್ ಆದಾಗೆ. ಕಳೆದ ವಾರ ನಾಮಿನೇಟ್ ಆಗಿದ್ದು ಮಾತ್ರವಲ್ಲ, ಕೊನೆಯ ಮೂಮೆಂಟು ಇನ್ನೇನು ಒಂದೇ ಒಂದು ಹೆಜ್ಜೆ ಬಾಕಿ ಇತ್ತು. ಈ ಒಂದು ಹೆಜ್ಜೆ ಇಟ್ಟಿದ್ರೆ ಬಹುಶಃ ಈ ವಾರ ಐಶ್ವರ್ಯ ಇರ್ತಿರಲಿಲ್ಲ. ಎಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಇರ್ತಿರಲಿಲ್ಲ. ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಬಿಗ್ ಬಾಸ್ ಮನೆಯಲ್ಲೇ ಇರ್ತಿರಲಿಲ್ಲ. ಶೋಭಾ ತೆಗೆದುಕೊಂಡಂಥ ಒಂದು ತಪ್ಪು ನಿರ್ಧಾರ ಐಶ್ವರ್ಯಳನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ತು. ಹೀಗಾಗಿ ಒಂದು ವಾರ ಹೆಚ್ಚು ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ ಇರುವಂತೆ ಆಗಿ ಐಶ್ವರ್ಯನನ್ನೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ಬಿಡಬಹುದು ಅನ್ನುವಂಥ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ಐಶ್ವರ್ಯ ಕಳೆದ ವಾರನೇ ಹೋಗಬೇಕಾಗಿತ್ತು. ಮತ್ತೆ ಆಕೆ ಇದ್ದಿದ್ದು ಅದು ನ್ಯಾಯಸಮ್ಮತವೂ ಕೂಡ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಶೋಭಾ ಆ ವಾರ ಹೋಗದೇ ಇದ್ದಿದ್ರೆ ಐಶ್ವರ್ಯನೇ ಹೋಗ್ತಾ ಇದ್ರೇನೋ. ಹೀಗಾಗಿ ಒಂದು ವಾರ ಎಕ್ಸ್ಟ್ರಾ ಸಿಗುತ್ತೆ ಐಶ್ವರ್ಯಗೆ, ಒಂದು ವಾರ ಎಕ್ಸ್ಟ್ರಾ ಸಿಗುತ್ತೆ. ಹಾಗಾಗಿ ಉಳಿದ ಸ್ಪರ್ಧಿಗಳಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಮತ್ತು ವೋಟ್ ಮಾಡಿದವ್ರಿಗೂ ಕೂಡ ಮೋಸ ಮಾಡ್ದಂಗೆ ಆಗುತ್ತೆ. ಸೊ ದಟ್ಟು ಹೋದ ವಾರ ಹೋಗಬೇಕಾಗಿದ್ದಂಥ ಸ್ಪರ್ಧೆ ಐಶ್ವರ್ಯ ಈ ವಾರನಾದರೂ ಬಿಗ್ ಬಾಸ್ ಮನೆಯಿಂದ ಹೋಗಲಿ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಆಕೆ ಅನ್ಫಿಟ್ ಟು ದ ಬಿಗ್ ಬಾಸ್, ಅನ್ರಿಸರ್ವ್ಡ್ ಕ್ಯಾಂಡಿಡೇಟು. ಸೊ ದಟ್ಟು ಹೋದರೆ ಬೆಟರ್ ಅಂತೇಳಿ ಅನಿಸುತ್ತೆ. ಅಲ್ಲಿಗೆ ಸುದೀಪ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ನಿಮ್ಮ ಜೋಡಿ ಆಟವನ್ನು ನಿಲ್ಲಿಸದೇ ಇದ್ದರೆ ಇಬ್ಬರಲ್ಲಿ ಯಾರೋ ಒಬ್ಬರು ಬಂದು ಇಲ್ಲಿ ನಿಲ್ತೀರಾ ಅಂತೇಳಿ. ಬಹುಶಃ ಈ ವಾರ ಅಂತಹ ಸಲುಗೆ, ರೊಮ್ಯಾನ್ಸು ಮತ್ತು ಜೋಡಿಯಾಗಿ ನಿಲ್ಲುವಂಥದ್ದು ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಶಿಶಿರ್ ಮತ್ತು ಈ ಐಶ್ವರ್ಯ ಹೆಚ್ಚು ಕಡಿಮೆ ಅಂಟ್ಕೊಂಡೇ ಇದ್ದಿದ್ದು ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಈ ವಾರದ ಮಟ್ಟಿಗೆ. ಹಾಗಾಗಿ ಇಲ್ಲಿ ಬೇರೆ ಬೇರೆ ತಂಡದಲ್ಲಿ ಬೇರೆ ಇದ್ದರು, ಬಟ್ ಆದರೂ ಆ ಟಾಸ್ಕ್ ಮುಗಿದ ಬಳಿಕನಾದರೂ ಕೂಡ ಇಬ್ಬರು ಅಂಟ್ಕೊಂಡೆ, ಇಬ್ಬರು ಜೊತೆಯಾಗಿರೋದು, ಒಬ್ಬರು ತೊಡೆ ಮೇಲೆ ಇನ್ನೊಬ್ಬರು ಮಲಗೋದು, ಇದೇ ದೃಶ್ಯಗಳು ಕಣ್ಣಿಗೆ ರಾಸ್ತಾ ಇತ್ತು, ಇರಿಟೇಷನ್ ಮಾಡ್ತಾಯಿತ್ತು. ಒಂದು ಸಾಮಾಜಿಕ ಶೋ ಅಲ್ಲಿ ಹೇಗಿರಬೇಕು ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ವರ್ತನೆಯನ್ನು ಮಾಡ್ತಿದ್ರು. ಇದು ಬಹುಶಃ ಈ ವಾರ ಕಾಣಿಸ್ತಾ ಇರುವಂಥದ್ದು ಎಲ್ಲೋ ಸ್ವಲ್ಪ ಬದಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಆದರೂ ಕೂಡ ಈಕೆ ಈ ವಾರ ಮುಂದುವರಿಯೋದು ಸ್ವಲ್ಪ 90% ಚಾನ್ಸ್ ಕಡಿಮೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಅದು ಬಿಟ್ಟರೆ ಮೋಕ್ಷಿತಾ ಕೊನೆ ಮೂಮೆಂಟ್ನಲ್ಲಿ ಆಡಿದಂಥ ರೀತಿ ಮತ್ತು ಈ ವಾರ ಮೋಕ್ಷಿತಾ ಆಡಿದಂಥ ರೀತಿ, ಕಳೆದ ವಾರ ಆಡಿದಂಥ ರೀತಿ
ಇದರ ಬಗ್ಗೆನೂ ಕೂಡ ಸಾಕಷ್ಟು ಅಪಸ್ವರಗಳಿದ್ದಾವೆ. ಆಕೆ ಎಲ್ಲೋ ಒಂದು ಕಡೆ ತನ್ನ ಹಠ ಅಥವಾ ತನ್ನ ಈಗೋ ಅಥವಾ ತನ್ನ ಅಹಂಕಾರದ ಪರಿಣಾಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಹೋಗಬಹುದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಕಾರಣ ಆಕೆ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಕ್ಯಾಪ್ಟನ್ಸಿಯ ಒಂದು ಟಾಸ್ಕ್ ಬರುತ್ತೋ ಆ ಟಾಸ್ಕ್ನಲ್ಲಿ ನಾನು ಅವರ ಜೊತೆಗೆ ಆಟವಾಡಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗೌತಮಿಯೋ ಅಥವಾ ಆ ಇಡೀ ಟೀಮ್ನಲ್ಲಿ ಯಾರೋ ಒಬ್ಬರ ಜೊತೆಗೆ ನಾವು ಆಟ ಆಡಿ ಅವರಿಂದ ನಾನು ಕ್ಯಾಪ್ಟನ್ ಆದೆ ಅಂತೇಳಿ ಹೇಳಿಸ್ಕೊಳ್ಳೋದಕ್ಕೆ ನಾನು ಇಷ್ಟ ಇಲ್ಲ ಅಂಥೇಳಿ ಈಗೋ ಪ್ರದರ್ಶನ ಮಾಡಿದ್ದಿದೆಯಲ್ಲ, ಅದು ಸ್ವಾಭಿಮಾನ ಆಗೋದಿಲ್ಲ, ಅದು ಈಗೋ ಆಗ್ತದೆ, ಅಹಂಕಾರ ಆಗ್ತದೆ. ಇದರ ಪರಿಣಾಮ ಗೌತಮಿ ಈ ವಾರ ಕ್ಯಾಪ್ಟನ್ ಆಗಬೇಕು ಬಂತು. ಅಂದರೆ ಮೋಕ್ಷಿತ ಮಾಡಿದಂಥ ಒಂದು ತಪ್ಪು ಎಂತಹ ಬದಲಾವಣೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ತಂತು ನೋಡಿ. ಹಾಗಾಗಿನೇ ಹೇಳ್ತಾ ಇರೋದು, ಇದು ಮೋಕ್ಷಿತಗೆ ಮುಳುವಾದರೂ ಕೂಡ ಆಗ್ಬೋದು. ಈ ರೀತಿ ಬಿಗ್ ಬಾಸ್ಗೂ ಕೂಡ ಗೌರವ ಕೊಡೋದಂಥ ಇಂತಹ ಸ್ಪರ್ಧಿಗಳು ಯಾಕಿರಬೇಕು ಅಂತೇಳಿ ಮೋಕ್ಷಿತಳನ್ನು ಕಳಿಸಿದ್ರೂ ಕೂಡ ಕಳಿಸ್ಬೋದು. ಹಾಗಾಗಿ ಈ ವಾರದ ನಾಮಿನೇಷನ್ ಭಾರಿ ವಿಶೇಷವಾಗಿರ್ತದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾರು ಈ ವಾರ ಹೊರಗಡೆ ಹೋಗ್ಬೋದು ನಿಮ್ಮ ಪ್ರಕಾರ? ಈ ಮೂವರನ್ನು ಬಿಟ್ಟು, ಮೋಕ್ಷಿತ, ಚೈತ್ರ ಮತ್ತು ಐಶ್ವರ್ಯ, ಈ ಮೂವರನ್ನು ಬಿಟ್ಟು ಮತ್ತಾರಾದರೂ ಹೋಗ್ಬೋದು ಅಂತೇಳಿ ನಿಮ್ಗೆ ಅನ್ಸುತ್ತಾ? ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ನಲ್ಲಿ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲ. ಹಾಗಾಗಿ ಅಂತಿಮವಾಗಿ ಏನು ಟ್ವಿಸ್ಟ್ ಕೊಡ್ತಾರೆ ಅಂದರೆ, ಈ ಬಾರಿ ಎಲಿಮಿನೇಷನ್ ಇರೋದಿಲ್ವಾ? ಎಲಿಮಿನೇಷನ್ ಇದ್ರೂ ಈಗ ಕಳೆದ ವಾರ ಈಗ ಸೇಫ್ ಆಗಿದ್ರಲ್ಲ ಶಿಶಿರು ಮತ್ತು ಈ ಐಶ್ವರ್ಯ, ಇವರಿಬ್ಬರಲ್ಲೇ ಯಾರನ್ನಾದರೂ ಒಬ್ರನ್ನ ಕಳಿಸ್ಬಿಡ್ತಾರಾ? ನೋಡಬೇಕು. ಅದೆಲ್ಲದಕ್ಕೂ ಕೂಡ ಉತ್ತರ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾನು ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೀರಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.